ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸಿದ್ದರಾಮಯ್ಯ ಸ್ವಾಗತ. ನಾನು ನಿಮ್ಮ MI ಅಥವಾ ಮಲ್ಲಪ್ಪ ಜೋತಾವಾರ್. ಮತ್ತೊಮ್ಮೆ ಧರ್ಮಸ್ಥಳದಲ್ಲಿ ನಮ್ಮ ತಿಮರೂಡಿಯವರಿಗೆ ಒಂದು ಸ್ವಲ್ಪ ಅವಕಾಶ ಮತ್ತೆ ಸಿಕ್ಕದ. ಜೊತೆಗೆ ಸರ್ಕಾರದ AC ಆದಂತಹ ವಿಶೇಷವಾಗಿ ನಿಮಗೆ ಗೊತ್ತದ ಪುತ್ತೂರಿನ AC ಸ್ಟೆಲ್ಲಾ ವರ್ಗೀಸ್ ಅವ್ರಿಗೆ ಮತ್ತೊಮ್ಮೆ ಹಿನ್ನಡೆ ಆಗ್ಯದ. ಹೈಕೋರ್ಟ್ನಲ್ಲಿ ತಾರಾನಾಥ್ ಪೂಜಾರ್ ಅವರ ವಾದ ಒಪ್ಪಿದಂಥ ನಮ್ಮ ನ್ಯಾಯಮೂರ್ತಿ ನಾಗಪ್ರಸನ್ನ ಅವರ ಪೀಠ ಮತ್ತು ಮರಳಿ ಕಳಿಸದ. ಅಂದ್ರೆ ಗಡಿಪಾರ ತುರ್ತು ಮತ್ತು ಬಚಾವಾಗಿದ್ದಾರೆ. ಇದರಿಂದಾಗಿ ಸರ್ಕಾರಕ್ಕೆ ಸ್ಟೆಲ್ಲಾರ ಹಿಂಬಡ್ತಿ ಅಂದ್ರೆ ಸರ್ಕಾರಕ್ಕೆ ಹಿಂಬಡ್ತಿ ಆದಂಗೆ ಇದೇನು ತೋರಿಸ್ತದಪ್ಪ ಅಂತಂದ್ರೆ ಇನ್ನೂ ನಮ್ಮಲ್ಲಿ ಕಾನೂನುಗಳು ತಮ್ಮ ಕೆಲಸವನ್ನು ಮಾಡ್ತಾ ಇದ್ದೇವೆ, ನ್ಯಾಯಾಲಯಗಳು ತಮ್ಮ ಕೆಲಸವನ್ನು ಮಾಡ್ತಾ ಇದ್ದೇವೆ ಅನ್ನೋದಕ್ಕೆ ಇದೊಂದು ಸಾಕ್ಷಿ. ಯಾಕಪ್ಪ ಅಂತಂದ್ರೆ ಅವ್ರ ಮೇಲೆ ಅಂಥ ಅವು ಗಂಭೀರವಾದ ಆರೋಪಗಳು, ಭಾಳ ಗಂಭೀರ, ಕೊಲೆ ಪ್ರಕರಣ, ಮತ್ಯಾವ ಪ್ರಕರಣ, ದೊಂಬಿ ಪ್ರಕರಣ ಅಂಥವು ಯಾವುವು ಇಲ್ಲ ಅಂತೇಳಿ ಮಾತಾಡುವಂಥ ವಿಷಯ. ಅವ್ರದಲ್ಲಿ ಇರೋದು ಒಂದೇ ಏನಪ್ಪ ಅಂತಂದ್ರೆ ತನಿಖೆ ಆಗಲಿ ಅಶಾಂತಿಯನ್ನು ಮೂಡಿಸುವಂಥದ್ದು ಅಂತೇಳಿ ಯಾರೂ ಹೇಳ್ತಾ ಇಲ್ಲ. ಅಶಾಂತಿ ಮೂಡಿಸುವಂಥದ್ದಲ್ಲ. ಈಗಾಗಲೇ ಅದು ಮನವರಿಕೆನೂ ಆಗಿದೆ ಅಂತ ಕಾಣ್ತದ ಹೈಕೋರ್ಟ್ಗೆ. ಅದಕ್ಕೆ ಅವ್ರು ಮರಳಿ ಕಳಿಸಿದಾರೆ. ಇನ್ನೊಮ್ಮೆ ನೀವು ವಿಚಾರ ಮಾಡಿರಿ, ಏನದು ಗಂಭೀರ ಆರೋಪ? ಒಬ್ಬ ವ್ಯಕ್ತಿಯನ್ನು ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಗಡಿಪಾರು ಮಾಡೋದಂದ್ರೆ ಏನು? ಹುಟ್ಟಿ ಬೆಳೆದಂಥ ನೋಡಿದಂಥ ಜನ ದೂರ ಹಿಡಿದಂದು ಏನು? ಅಲ್ಲಿ ಏನು ಕೆಲಸ ಮಾಡಬೇಕು ಅಂದರೆ ಸುಮ್ಮನೆ ಎಲ್ಲರೂ ಗಡಿಪಾರು ಮಾಡಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥ ಜನಗಳಲ್ಲಿ ಇನ್ನೊಮ್ಮೆ ನೀವು ಮಾಡಿರಿ ಅನ್ನುವಂಥದ್ದು. ಅದ್ರ ಜೊತೆಗೆ ಕೆಲವು ಅಬ್ಜೆಕ್ಷನ್ಗಳನ್ನು ಸಹಿತ ಈ ನಮ್ಮ ತಿಮರೂಡಿಯವರ ಪರವಾಗಿ ವಾದ ಮಾಡುವಂತಹ ವಿಜಯ ವಾಸು ಪೂಜಾರ್ ಅವರು ಭಾಳ ಚೆನ್ನಾಗಿ ನಮ್ಮ ವಿಷಯಗಳನ್ನು ಮಂಡಿಸಿದ್ದಾರೆ. ಸ್ಟೆಲ್ಲಾ ವರ್ಗೀಸ್ ಅವರು ತಪ್ಪು ಮಾಡಿದ್ದಾರೆ. ಇದನ್ನು ಯಾಕಪ್ಪ ಅಂತಂದ್ರೆ ಮೊದಲನೇದಾಗಿ ಅವರು SITಯಲ್ಲಿ ತನಿಖೆ ಸಂದರ್ಭದಲ್ಲಿ ಇನ್ವಾಲ್ವ್ ಇದ್ದಂಥವರು. ಅವ್ರು ಹೇಗೆ ಈ ಕೇಸನ್ನು ಹೇಳಬೇಕಾಗ್ಯದ, ಇವ್ರನ್ನ ಗಡಿಪಾರು ಮಾಡಬೇಕಾಗ್ಯದ ಅನ್ನುವಂಥ ಮಾತನ್ನು ಈ ಹಿನ್ನೆಲೆಯಲ್ಲೇ ಇವರು ವಾದ ಮಾಡಿ, ಜೊತೆಗೆ ಸ್ಟೆಲ್ಲಾ ವರ್ಗೀಸ್ ಅವರು ಅನಗತ್ಯವಾಗಿ ಇದ್ರ ಇಂಟರ್ಫಿಯರ್ ಆಗಿ ತೊಂದರೆ ಕೊಡ್ತಾ ಇದ್ದಾರೆ ಅನ್ನುವಂಥ ಮಾತು. ಅದೇ ಕಾಲಕ್ಕೆ ಯಾವುದೇ ರೀತಿಯಿಂದಾದರೂ ಇದರಲ್ಲೂ ಸಹಿತ ಹೌದಪ್ಪ ಇವರು ಯಾವ ರೀತಿ ಗಂಭೀರವಾದ ಪ್ರಕರಣಗಳಲ್ಲಿ ಭಾಗಿಯಾಗಿದ್ದಾರೆ ಅನ್ನೋದು ಹೇಳುವಲ್ಲೇ ಒಂದು ರೀತಿ ಅಪಯಶಸ್ಸನ್ನು ನಮ್ಮ ಸ್ಟೆಲ್ಲಾ ವರ್ಗೀಸ್ ಅವರು ಅನುಭವಿಸಿದ್ದಾರೆ ಅಂತ ಹೇಳ್ಬೇಕಾಗಿದೆ. ಏನೂ ಇಲ್ಲ, ಈಗ ಮಾತ್ರ ತಾತ್ಕಾಲಿಕ ಮಾತ್ರ ರೆಮಿಡಿ ಸಿಕ್ಕದ ನಮ್ಮ ಇವರಿಗೆ ತಿಮರೂಡಿಯವರಿಗೆ. ಅದು ಕೇವಲ ಅವ್ರು ಮಾಡುವಂಥ ಕೆಲಸ ಏನಪ್ಪ ಅದು ಸತ್ಯ ಹೊರಗೆ ತರಬೇಕು ಅನ್ನೋದಕ್ಕಾಗಿ ಅವ್ರು ಪ್ರಯತ್ನ ಮಾಡ್ತಾ ಇದ್ದಾರೆ. ಇದರರ್ಥ ಅಲ್ಲಿಯ ಮಂಜುನಾಥ ಸ್ವಾಮೀಜಿ ಬಗ್ಗೆ, ಅದೇ ಕಾಲಕ್ಕೆ ಅಣ್ಣಪ್ಪ ಸ್ವಾಮೀಜಿ ಬಗ್ಗೆ ಅವ್ರು ಯಾವುದೇ ರೀತಿ ಪೂರ್ವಾಗ್ರಹ ಪೀಡಿತವಾದಂಥ ವಿಚಾರಧಾರೆ ಅವರು ಅಲ್ಲ ಅನ್ನೋ ಸಹಿತ ನಾವು ಗಮನಿಸಬೇಕಾಗಿದೆ. ಅವ್ರ ತಲೆಯಲ್ಲಿರೋದು ಒಂದು, ಇಲ್ಲಿ ನ್ಯಾಯ ಸಿಗಲಿ, ಇದು ಹಿಂದಿದಂಥ ಯಾರು ಕೊಲೆಗಾರರು ಯಾರು, ಇದ್ರ ಹಿಂದಿದಂಥವ್ರು ಹೊರಗೆ ಬರಲಿ ಅನ್ನುವಂಥ ಮಾತು. ಇದನ್ನು ನೇರಾನೇರ ಅವರು ಹೆಗ್ಗಡೆಯವ್ರ ಮೇಲೆ ಆರೋಪ ಮಾಡಿದ್ರು ಸಹ ನೀವು ತನಿಖೆ ಮಾಡಿ ಮೊದಲು ಅಂತ ಹೇಳಿದಾಗ ಇಲ್ಲಿವರೆಗೆ SIT ಆ ತನಿಖೆ ಮಾಡುವುದನ್ನು ಬಿಟ್ಟದನ್ನೋದು ನೇರಾನೇರವಾದ ಆರೋಪ. ಅವರು ಇಷ್ಟರೊಳಗೆ ಅವ್ರು ತನಿಖೆ ಮಾಡಬೇಕಾಗಿತ್ತು, ಅವ್ರು ಪ್ರಶ್ನಿಸಬೇಕಾಗಿತ್ತು, ಯಾವುದೂ ಇಲ್ಲ. ಮರಳಿ ನಮ್ಮನ್ನು ಪ್ರಶ್ನೆ ಮಾಡ್ತಾ ಇದ್ದಾರೆ. ಇದು ದೂರದಾರರ ಸಾಕ್ಷಿದಾರರನ್ನು ಪ್ರಶ್ನೆ ಮಾಡೋದ್ರಿಂದಾಗಿ ಇಲ್ಲೇನು ನಡೆದಾವ ಕೇಸು, ಇಲ್ಲಿ ಸೌಜನ್ಯ ಹತ್ಯೆ ಆಗಿರ್ಬೋದು, ಅದೇ ಕಾಲಕ್ಕೆ ವೇದವಲ್ಲಿ ಅವ್ರದ್ದಾಗಿರ್ಬೋದು, ಪದ್ಮಲತಾ ಅವ್ರದ್ದಾಗಿರ್ಬೋದು, ಅದೇ ಕಾಲಕ್ಕೆ ನಮ್ಮ ಏನಪ್ಪ ಅಂದ್ರೆ ಆನೆ ಮಹೋತ್ಸವದಾಗಿರ್ಬೋದು, ಅವ್ರ ತಂಗಿದಾಗಿರ್ಬೋದು, ಇವುಗಳ ತನಿಖೆ ಆಗಿರಿ ಯಾರು ಮಾಡಿದ್ದಾರೆ ಅನ್ನೋದು ಅಷ್ಟೇ ನನ್ನದ ಬೇಡಿಕೆ ಅನ್ನೋದಕ್ಕಾಗಿ ಸುಮ್ಮನೆ ನಮ್ಮನ್ನು ಸ್ಟೆಲ್ಲಾ ವರ್ಗೀಸ್ ಅವರು ಗಡಿಪಾರು ಮಾಡ್ತಾ ಇದ್ದಾರೆ. ಯಾವುದೇ ರೀತಿ ಇಲ್ಲಿ ನಾವು ಶಾಂತಿ ಕದಲುವಂಥ ಕೆಲಸ ಮಾಡಿಲ್ಲ ಅನ್ನುವಂಥದ್ದು ಅವ್ರು ಮೇಲ್ಮೇಲೆ ಹೇಳ್ತಾ ಬರ್ತಾರೆ, ವಾದ ಮಾಡ್ತಾ ಬರ್ತಾರೆ. ಇದು ಮತ್ತೊಮ್ಮೆ ಈ ಹಿನ್ನಡೆ ಆಗಿದ್ದು ಏನಾಗಿದೆಪ್ಪ ಅಂತಂದ್ರೆ ನಿಜವಾಗಿಯೂ ಇಲ್ಲಿ ಏನೋ ಒಂದಿಷ್ಟು ಸತ್ಯದಲ್ಲ ಅನ್ನುವಂಥದ್ದು ಮಾತು. ಇಲ್ಲಿ ನಾವು ಮತ್ತಷ್ಟು ಗಂಭೀರವಾಗಿ ಹೇಳುವಂಥದ್ದು, ಮೇಲ್ಮೇಲೆ ಹೇಳುವಂಥದ್ದು ಏನೋ ನಾವು ಮಾತಾಡಿಲ್ಲ. ಯಾಕೆ ಡೆವಲಪ್ಮೆಂಟ್ ಏನಾದರೂ ಆಗಲಿ ಅಂತೇಳಿ ಈಗಂತೂ ಡೆವಲಪ್ಮೆಂಟ್ ಆಗಿದೆ. ಕೆಲವು ವಾರಗಳಿಗೆ ಮುಂದೆ ಹೋಗಿದೆ. ಅದು ನಂತರದ ಏನಾಗ್ತದೆ ನೋಡೋಣ. ಅದು ನಮ್ಮ ಬೇರೆ ಅಲ್ಲಿ ಏನು ಆ್ಯಕ್ಚುಲಿ ಏನು ಗಂಭೀರವಾದ ಒಂದೇನು ಅಪರಾಧಗಳು ಗಳಿಸಿದಾವೆ ಇವರಿಂದ ಅಂತೇಳಿ ಹಿಂದಿನ ಕೇಸ್ಗಳು ಇದ್ದಾವಿಲ್ಲ ಅಂತಲ್ಲ, ಆ ಕೇಸ್ಗಳಲ್ಲಿ ಯಾವ್ದು ಗಂಭೀರತೆ ಅದ ಅನ್ನೋದು ಇನ್ನು ಮುಂದಿನ ದಿನದಲ್ಲಿ ಚರ್ಚೆ ಆಗುವಂಥ ವಿಷಯ. ಯಾವ ಗ್ರೌಂಡ್ ಮೇಲೆ ನಮ್ಮ ಹೈಕೋರ್ಟ್ ಇದ್ದಿದ್ದು ಅವರನ್ನು ಗಡಿಪಾರು ಮಾಡ್ಬೋದು ಅಥವಾ ಮಾಡದೇ ಇರ್ಬೋದು ಅನ್ನುವಂಥದ್ದು. ಈಗಂತೂ ಗಡಿಪಾರು ಮಾಡಲಿಲ್ಲ. ಎರಡನೇ ಸಲವೂ ಸಹಿತ ಈಗಾಗಲೇ ಮಾಡಿದ್ರು ಗಡಿಪಾರು ನಮ್ಮ ಸ್ಟೆಲ್ಲಾ ವರ್ಗೀಸ್ ಅವರು. ಅದೇ ಕಾಲಕ್ಕೆ ಈಗ ಎರಡನೇ ಸಲವೂ ಮಾಡಿದ್ರು, ಅದು ಹಿಂಬಳಿತ ಆಗಿಬಿಟ್ಟದ. ಮೊದಲು ಏನು ಕೇಳಿದ ಪ್ರಶ್ನೆಗಳು ಪ್ರಶ್ನೆಗಳು ಇವತ್ತು ಮಾಡಿದ್ದಾರೆ.
ಹೈಕೋರ್ಟ್ನಲ್ಲಿ ನಮ್ಮ ಏನಪ್ಪ ಅಂತಂದ್ರೆ ತಾರನಾಥ್ ಪೂಜಾರ್ ಅವರು ವಾದ ಮಾಡಿದ್ದಾರೆ. ಇನ್ನು ವಿಜಯ ವಾಸು ಪೂಜಾರಂತೂ ಇದಕ್ಕೆ ಸಂಪೂರ್ಣವಾದಂಥ ವರ್ಕನ್ನು ಮಾಡ್ತಾ ಈ ಒಂದು ಕೇಸಿನ ಬಗ್ಗೆ ಸಂಪೂರ್ಣ ಒಂದು ಅಥೆಂಟಿಕ್ ಆಗಿ ಮಾತಾಡುವಂಥದ್ದು. ಅದರಲ್ಲೂ ಮುಖ್ಯವಾಗಿ 55A ಆಗಿರ್ಬೋದು, 58 ಆಗಿರ್ಬೋದು, ಮತ್ಯಾವುದು ಆಗಿರ್ಬೋದು, ಆ ಕಾನೂನಿನಲ್ಲಿ ಇವ್ರನ್ನ ಬಂಧಿಸ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನೋಂಥ ಮಾತನ್ನು ಅವರು ಕೋರ್ಟ್ ಮುಂದೆ ಪ್ರೊಡ್ಯೂಸ್ ಮಾಡುವಂಥದ್ದು, ಆ ದಿಶೆಯಲ್ಲಿ ಪ್ರಯತ್ನ ಮಾಡ್ತಾ ಇರೋದನ್ನು ನಾವಿಲ್ಲಿ ನೋಡ್ಬೋದಾಗಿದೆ. ಒಟ್ಟಾರೆಯಾಗಿ ಇಲ್ಲಿ ಗಮನಿಸಬೇಕಾಗಿದ್ದು ಏನಪ್ಪ ಅಂತಂದ್ರೆ ಸರ್ಕಾರ ಯಾಕೆ ಇಷ್ಟೊಂದು ಆಸಕ್ತಿ ತೆಗೆದುಕೊಂಡು ತನ್ನ ಸೋಮೋಟವಾಗಿ ಹೈಕೋರ್ಟಲ್ಲಿ ಕೇಸ್ ಹಾಕಿದಿರಿ ಈಗಾಗಲೇ ಹೈಕೋರ್ಟ್ ಏನು ಡಿಸಿಷನ್ ತೊಗೊಳ್ತದೆ ವೇಟ್ ಮಾಡಬೇಕಾಗ್ತದೆ. ವರ್ಗೀಸ್ ಅವರಂತೂ ಈಗಾಗಲೇ ಕೊಟ್ಟಿದ್ದದ ಬೇಡ, ಇನ್ನೊಮ್ಮೆ ಮತ್ತೊಮ್ಮೆ ಬೇರೆ AC ಅವ್ರ ಕಡೆಯಿಂದ ಅದು ಕೊಡಿಸ್ರಿ ಟ್ರಾನ್ಸ್ಫರ್ ಮಾಡಿ ಅದು ಬೇಡ ಅಂತಲ್ಲ. ಆದರೆ ಅಲ್ಲಿ ಈಗ ಮುಖ್ಯವಾಗಿ ಬೇಕಾಗಿದ್ದೇನಪ್ಪ ಅಂದ್ರೆ ಗಡಿಪಾರ ಮಾಡಬೇಕಾದಂತಹ ಅಲ್ಲಿ ಏನು ವಿಷಯ ಐತಿ ಅನ್ನುವಂಥದ್ದು. ಅದಕ್ಕೆ ಇಲ್ಲಿವರೆಗೆ ನಮ್ಮ ಸರ್ಕಾರಿ AC ಸ್ಟೆಲ್ಲಾ ವರ್ಗೀಸ್ ಅವರು ಅದನ್ನು ಕೊಡುವಲ್ಲಿ ಅಸಮರ್ಥರಾಗಿದ್ದಾರೆ ಅನ್ನೋದು ಇದನ್ನು ಸ್ಪಷ್ಟ ಆಗ್ತದೆ. ಜೊತೆಗೆ ಸರ್ಕಾರಕ್ಕೆ ಯಾಕಪ್ಪ ಇಷ್ಟೊಂದು ಆಸಕ್ತಿ? ಯಾಕಂದ್ರೆ ಅದು ಏನೋ ಆಗಿದ್ರೆ ಅಲ್ಲಿ ಪೊಲೀಸ್ ಅದ, ವ್ಯವಸ್ಥೆ ಅದ, ಏನು ಅಶಾಂತಿ ಆಗಿದೆ, ಏನು ಗಂಭೀರವಾದ ಪ್ರಕರಣ ಆಗಿದ್ದಾವ, ಏನು ಇವರಿಂದ ಕೊಲೆ ಸುಲಿಗೆಗಳಾಗಿದ್ದಾವ, ಜನರಿಗೆ ಶೋಷಣೆ ಆಗಿದಾರ, ಏನಾಗಿದೆ ಚಿಮರೋಡಿ ಅವರಿಂದ ಅನ್ನೋದನ್ನು ಇಲ್ಲಿ ಬಿಡಿಸಿ ಹೇಳಬೇಕಾಗ್ತದೆ. ಅಂಥದ್ದು ಏನೂ ಇಲ್ಲ. ಅವರು ಕೇಳ್ತಾ ಇರೋದು ಕೇವಲ ತನಿಖೆ ಆಗಲಿ. ಅವರ ಇತಿಹಾಸವನ್ನು ಗಂಭೀರವಾಗಿ ಅಭ್ಯಾಸ ಮಾಡಿದಾಗ ಅವರೊಬ್ಬ ಕಟ್ಟರ್ ಹಿಂದುತ್ವವಾದಿ ಮನುಷ್ಯ, ಅದರಲ್ಲಿ ಎರಡು ಮಾತಿಲ್ಲ. BJPಗರಲ್ಲಿ ಯಾರು ಕಟ್ಟರ್ ಅದಾರಲ್ಲ ಅವ್ರಿಗಿಂತ ಕಟ್ಟರ್ ವ್ಯಕ್ತಿ ಈ ತಿಮರೋಡಿ ಅವರು ಮತ್ತು ಮಟ್ಟೇನವರು. ತಿಮರೋಡಿ ಬದ್ದೆಲ್ಲ ಹೇಳಬೇಕಾಗಿದ್ದಿಲ್ಲ, ಅವರು ಅತ್ಯಂತ ಕಠೋರವಾದ ಹಿಂದುತ್ವವಾದಿಗಳು. ಆದರೆ ಇವತ್ತೇನಾಗ್ಯದಪ್ಪ ಅಂತಂದ್ರೆ ಅವರಲ್ಲಿ ಪ್ರಶ್ನೆ ಮಾಡ್ತಾ ಇರೋದ್ರಿಂದಾಗೆ, ಜೊತೆಗೆ ಇಲ್ಲಿ ಹೋರಾಟಗಾರರು ಏನಂದ್ರೆ ಅವ್ರ ಬೆಂಬಲಕ್ಕೆ ನಿಂತಿದ್ದರಿಂದಾಗೆ ಇವತ್ತು ಅಶಾಂತಿ ಕದರುವಂಥ ವ್ಯಕ್ತಿ ಆಗಿದ್ದಾರೆ ಅಂತೇಳಿ ಇವೆಲ್ಲ ಗ್ರೌಂಡ್ಗಳ ಮೇಲೆ, ಇವು ಹೋರಾಟದ ಗ್ರೌಂಡ್ಗಳ ಮೇಲೆ ನಮ್ಮ ಸ್ಟೆಲ್ಲಾ ವರ್ಗೀಸ್ ಅವರು ವಿಶೇಷವಾಗಿ ಅವ್ರ ಮೇಲೆ ಗಡಿಪಾರ ಮಾಡಿರಿ ಅಂತ ರೆಕಮೆಂಡೇಶನ್ ಮಾಡಿದ್ದಾರೆ. ಅದು ಈಗ ಹೈಕೋರ್ಟ್ನಲ್ಲಿ ನಡೀತಾ ಇದೆ. ಇನ್ನು ಮುಂದಿನ ದಿನದಲ್ಲಿ ಏನು ತೋರ್ತದೆ ನೋಡೋಣ ಅದನ್ನು. ಈಗ ಮಾತ್ರ ನ್ಯಾಯಮೂರ್ತಿ ನಾಗಪ್ರಸನ್ನರವರು ಇದನ್ನು ಈಗ ಪೆಂಡಿಂಗ್ ಇಟ್ಟು ಮುಂದಾಡಿಸುವಂಥ ಕೆಲಸ ಮಾಡಿದ್ದಾರೆ. ಇದು ಒಳ್ಳೆಯ ಡೆವಲಪ್ಮೆಂಟ್. ಇನ್ನೂ ಅದರ ಬಗ್ಗೆ ವಿವರವಾದ ಏನು ವಿವರಣೆ ಬರ್ತದೆ ಮತ್ತು ಮುಂದೆ ವಿವರಿಸಿ ಹೇಳುವಂಥದ್ದು. ಯಾಕಂದರೆ ಈಗ ಬಂದಂಥ ಸುದ್ದಿಗಳ ನೆಲೆಗಟ್ಟಲ್ಲೇ ಇದನ್ನು ಜನಕ್ಕೆ ತಿಳಿಸ್ಬೇಕಾಗಿತ್ತು. ಈಗಂತೂ ಸ್ಟೆಲ್ಲಾ ವರ್ಗೀಸ್ ಅವರು ಹಿಂದೆ ಸರಿಯುವಂಥ ಅನಿವಾರ್ಯತೆ ಬಂದದ. ಒಂದನೇದು SITಲಿ ಅವರು ಭಾಗಿಯಾಗಿದ್ದರು. ಎರಡನೇದು ಈಗ 2 ಸಲ ಅವರು ಹೈಕೋರ್ಟಿಗೆ ಇವ್ರನ್ನ ಗಡಿಪಾರು ಮಾಡೋದಕ್ಕಾಗಿ ಹಾಕಿದ್ದು ಇವತ್ತು ರಿಜೆಕ್ಟ್ ಆಗಿದ್ದನ್ನು ಗಮನಿಸಿದ್ರೆ ಇದು ಮೋಸ್ಟ್ಲಿ ನಮ್ಮ ಚಿಮರೋಡಿ ಅವ್ರಿಗೆ ಗೆಲುವು ಅನ್ನೋದು ಅಷ್ಟ ಸತ್ಯದ. ಹೌದು, ಸತ್ಯ ಯಾವಾಗಲೂ ಹಿಂದಿಲ್ಲ ನಾಳೆ ಅದು ಬ್ರೈಟ್ ಆಗೋದನ್ನು ಕಾಣೋದನ್ನು ಅದು ಎರಡು ಮಾತಿಲ್ಲ. ಈಗ ತಾತ್ಕಾಲಿಕ ಅಂಧಕಾರ ಇರ್ಬೋದು, ಬಟ್ ಇಲ್ಲಿ ನಡೆದಂಥ ಒಂದು ಅಹಿತಕರ ಘಟನೆಗಳು, ಕೊಲೆಗಳು, ಹತ್ಯೆಗಳು ಏನು ಸುಳ್ಳೇನಲ್ಲ, ಅವೆಲ್ಲ ಆಗಿದ್ದು ಸತ್ಯನ. ಅದಕ್ಕೆ VS ಉಗ್ರಪ್ಪರವರ ಡಾಕ್ಯುಮೆಂಟ್ಸ್ ಎವಿಡೆನ್ಸ್ಗಳಿದ್ದಾವೆ. ಅದೇ ಕಾಲಕ್ಕೆ ಅಲ್ಲಿಯ ಲೋಕಲ್ ಪೊಲೀಸರು ಹಿಂದಿದ್ದಂಥ ಅನೇಕ 74 ಜನ ಏನಪ್ಪ ಅಪರಿಚಿತರ ಸಾವನ್ನು ಇವತ್ತು ಪ್ರಶ್ನೆ ಮಾಡ್ತಾಯಿದ್ದಾರೆ ಬಾಲನ್ನವರು, ಅವು ಇವತ್ತಿದ್ದಾವೆ. ಹೀಗಾಗಿ ಇಡೀ ಒಂದು ಪ್ರಕರಣಗಳು ಇವೆಲ್ಲ 100 ಜನ ಹತ್ಯೆಗಳ ಯಾರು ಇವರು ಅನ್ನೋದು ಮಾತ್ರ ಕೇಳೋದು, ಎಲ್ಲಿ ಹೋದ್ರೂ ತಪ್ಪಲಿಕ್ಕಿಲ್ಲ. ಅದನ್ನು ಬಿಟ್ಟು ಇವತ್ತು ಮಾಡಬೇಕಾಗಿದ್ದು SIT ಆಗಿರ್ಬೋದು ಅಥವಾ ಸರ್ಕಾರ ಆಗಿರ್ಬೋದು. ಈ ಸತ್ಯ 2 ದಶಕಗಳು ಅಥವಾ 3 ದಶಕಗಳಿಂದ ಏನು ನಡೀತಾ ಬಂದದ್ದು ಅದರದ್ದು ಪ್ರಾಮಾಣಿಕವಾದ ತನಿಖೆಯನ್ನು ಮಾಡಿ ಅದ್ರ ಹಿಂದಿದ್ದಂಥವ್ರು ಯಾರು ಅನ್ನೋದು ಹೊರಗೆ ಹಾಕುವಂಥ ಪ್ರಯತ್ನ ಮಾಡಿದರೆ ನಿಜವಾಗಿಯೂ ಸರ್ಕಾರಕ್ಕೂ ಒಳ್ಳೆಯ ಹೆಸರು ಬರ್ಬೋದೇನೋ. ಆದರೆ ಸರ್ಕಾರವು ಸಹಿತ ಇವತ್ತು ಈ ಜನರ ಒಂದು ಬಲಿಷ್ಠ ಜನರ ಕೈಗೊಂಬೆ ಆಗ್ತಾ ಇದೆಯಾ, ಅವರು ಹೇಳುತ್ತಿರೋದು ಸತ್ಯ ಅನ್ನುವಂಗೆ ವರ್ತನೆ ಮಾಡ್ತಾ ಇದೆ ಅನ್ನುವಂಥದ್ದು ಇವತ್ತು ಪ್ರಶ್ನೆ ಮೂಡೋದು. ಏನೂ ಆಗಲಿ, ತಾತ್ಕಾಲಿಕವಾಗಿ ನಮ್ಮ ಏನಪ್ಪ ಅಂತಂದ್ರೆ ಚಿಮರೋಡಿ ಅವರು ಇವತ್ತು ಯಶಸ್ಸು ಪಡೆದಿದ್ದಾರೆ. ನೋಡೋದು ಮುಂದಿನ ಸಮಾಜ ಡೆವಲಪ್ಮೆಂಟ್ ಅಂತ ಹೇಳ್ತಾ ಹೋರಾಟ ಮಾತ್ರ ನಿಂತಿಲ್ಲ ಅನ್ನೋದಷ್ಟು ಸತ್ಯ. ಅದು ಮತ್ತು ಇವತ್ತು ನಾನು ಅನಿಸಿದ ಕೆಲವು ಮಾತುಗಳನ್ನ ಈಗ ಬಂದಂಥ ಸುದ್ದಿಗಳ ಮಾತಾಡಿದ್ದೀನಿ. ನೀವು ಸರಿ ಇರ್ಬೋದು, ತಪ್ಪು ಇರ್ಬೋದು, ಆದರೆ ಘಟನೆ ಮಾತ್ರ ನಡೆದ ಸತ್ಯ ಅನ್ನೋದು ಅಷ್ಟು ಮುಖ್ಯ ಅಂತೇಳಿ ನನಗೆ ಅನಿಸಿದ ಕೆಲವು ಮಾತಾಡಿ ನಿಮ್ಮ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ನಿಲ್ಲಿಸ್ಬಿಟ್ಟು S16 ನ್ಯೂಸ್ ಅರ್ಥ ಸಿತಾರಾಮ್ ಇದು ಸತ್ಯದ ಕೈಗಂಡಿ ವಂದನೆಗಳು.